ಬೀದರ್ ಮತ್ತು ಕಲಬುರಗಿ ಜಿಲ್ಲಾ ಕಬ್ಬು ಕಟಾವು ಯಂತ್ರಗಳ ಮಾಲೀಕರ ಸಂಘದ ವತಿಯಿಂದ ಸ್ಥಳೀಯ ಕಬ್ಬು ಕಟಾವು ಯಂತ್ರಗಳಿಗೆ ಆದ್ಯತೆ ನೀಡಬೇಕು ಎಂದು ಆಗ್ರಹಿಸಿ ಕಲಬುರಗಿ ಜಿಲ್ಲಾ ಕಬ್ಬು ಕಟಾವು ಯಂತ್ರಗಳ ಮಾಲೀಕರ ಸಂಘ ಕಲಬುರಗಿ ಹಾಗೂ ಬೀದರ್ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿ ಬೀದರ್ ಅವರಿಗೆ ಮನವಿ ಪತ್ರದ ಮೂಲಕ ಆಗ್ರಹ ಮಾಡಿದರು. ಬೀದರ್ ಮತ್ತು ಕಲಬುರಗಿ ಜಿಲ್ಲಾ ಕಬ್ಬು ಕಟಾವು ಯಂತ್ರಗಳ ಮಾಲೀಕರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಬೀದರ್ ಮತ್ತು ಕಲಬುರಗಿ ಜಿಲ್ಲಾ ಕಬ್ಬು ಕಟಾವು ಯಂತ್ರಗಳ ಮಾಲೀಕರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹಾಗೂ ಆಯಾ ಕಾರ್ಖಾನೆಗಳ ಮಾಲೀಕರ ಗಮನಕ್ಕೆ ತರುವ ಪ್ರಯತ್ನವನ್ನ ಮಾಡಿದರು. ಬೀದರ್ ಮತ್ತು ಕಲಬುರಗಿ ಜಿಲ್ಲಾ ಕಬ್ಬು ಕಟಾವು ಯಂತ್ರಗಳ ಮಾಲೀಕರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಬೀದರ್ ಜಿಲ್ಲಾಧಿಕಾರಿ ಜೊತೆಗೆ ಕಲಬುರಗಿ ಜಿಲ್ಲಾಧಿಕಾರಿ ಸೇರಿದಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸುವ ಮೂಲಕ ಹಾಗೂ ಆಯಾ ಜಿಲ್ಲೆಯ ಕಾರ್ಖಾನೆಯ ಮಾಲೀಕರಿಗೂ ಕೂಡ ಮನವಿ ಪತ್ರ ಸಲ್ಲಿಸುವ ಮೂಲಕ ಮನವಿಯನ್ನ ಮಾಡ್ತಾ ಇದ್ದಾರೆ. ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕಬ್ಬು ಕಟಾವು ಹಂಗಾಮಿನ ಸಂದರ್ಭದಲ್ಲಿ ಹೊರ ರಾಜ್ಯಗಳು ಹಾಗೂ ಇತರೆ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಬ್ಬು ಕಟಾವು ಯಂತ್ರಗಳು ಆಗಮಿಸುತ್ತಾ ಇದ್ದು ಅವರಿಗೆ ಆದ್ಯತೆ ನೀಡಲಾಗುತ್ತಿರುವ ಪರಿಣಾಮ ಸ್ಥಳೀಯವಾಗಿ ಯಂತ್ರಗಳನ್ನು ಖರೀದಿಸಿ ಸಾಲ ಮಾಡಿ ಜೀವನೋಪಾಯ ನಡೆಸುತ್ತಿರುವ ನಮ್ಮ ಜಿಲ್ಲೆಯ ಯಂತ್ರಗಳ ಮಾಲೀಕರಿಗೆ ಕೆಲಸ ಕೊರತೆ ಉಂಟಾಗ್ತಾ ಇದೆ. ಇದರಿಂದಾಗಿ ಯಂತ್ರಗಳ ನಿರ್ವಹಣೆ, ಬ್ಯಾಂಕ್ ಸಾಲ ಮರುಪಾವತಿ ಹಾಗೂ ಕಾರ್ಮಿಕರ ವೇತನ ಪಾವತಿಯಲ್ಲಿಯೂ ಕೂಡ ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸುವಂತಾಗ್ತಾ ಇದೆ. ಹಾಗಾಗಿ ಜಿಲ್ಲೆಯ ರೈತರ ಹಿತಾಸಕ್ತಿ ಹಾಗೂ ಸ್ಥಳೀಯ ಕಬ್ಬು ಕಟಾವು ಯಂತ್ರಗಳ ಮಾಲೀಕರ ಜೀವನೋಪಾಯವನ್ನ ಅವರ ಹಿತಾಸಕ್ತಿಗಾಗಿ ಅವರನ್ನ ಗಮನದಲ್ಲಿ ಇಟ್ಟುಕೊಂಡು ಅವರಿಗೆ ಮೊದಲ ಆದ್ಯತೆ ಅಂದರೆ ನಮಗೆ ಮೊದಲ ಆದ್ಯತೆಯನ್ನ ಕಲಬುರಗಿ ಜಿಲ್ಲೆಯ ಸ್ಥಳೀಯ ಕಬ್ಬು ಕಟಾವು ಯಂತ್ರಗಳಿಗೆ ನೀಡುವಂತೆ ಹಾಗೂ ಬೇದರ್ನ ಸ್ಥಳೀಯ ಯಂತ್ರಗಳ ಲಭ್ಯತೆ ಇರುವವರಿಗೆ ಹೊರ ರಾಜ್ಯ ಮತ್ತು ಇತರೆ ಜಿಲ್ಲೆಗಳ ಯಂತ್ರಗಳಿಗೆ ಅನುಮತಿ ನೀಡದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ಆಗ್ರಹ ಮಾಡಿದರು. ನಮ್ಮ ಸಂಘದ ಈ ನ್ಯಾಯಸಮ್ಮತ ಬೇಡಿಕೆಯನ್ನ ಪರಿಗಣಿಸಿ ಸ್ಥಳೀಯ ಕಬ್ಬು ಕಟಾವು ಯಂತ್ರಗಳಿಗೆ ಆದ್ಯತೆ ನೀಡುವ ಕುರಿತು ಅಗತ್ಯ ಆದೇಶ ಹೊರಡಿಸಿ ಜಾರಿಗೆ ತರಬೇಕು ಎಂದು ಈ ಮೂಲಕ ಆಗ್ರಹವನ್ನ ಮಾಡಿದರು. ಈ ಸಂದರ್ಭದಲ್ಲಿ ಬಾಬುಗೌಡ ಎಸ್ ಬಿರಾದರ್, ಶಾಂತಗೌಡ ಕೆ ಪಾಟೀಲ್ ಅಧ್ಯಕ್ಷರು, ಭೀಮಾಶಂಕರ್ ಎಸ್ ಪಾಟೀಲ್ ಗೌರವ ಅಧ್ಯಕ್ಷರು, ಸದಸ್ಯರಾದ ಅನಿಲ್ ಕುಮಾರ್ ಪನ್ನಾಳೆ, ರಾಜು ರೆಡ್ಡಿ ಶೇರಿಕಾರ್ ಬನ್ನಳ್ಳಿ, ನಾಗೇಶ್ ಬೆಳಕೆರೆ, ಸೂರ್ಯಕಾಂತ್ ವಗ್ದಾಳೆ, ಸಂಕೇತ್ ಸಜ್ಜನ್, ಬಸವರಾಜ್, ನರಸಿಂಹ, ಮುಸ್ತಾಕ್ ಪರಮೇಶ್ವರ್ ಸೇರಿದಂತೆ ಇನ್ನಿತರರು ಇದ್ದರು. ಈ ಕುರಿತಾಗಿ ಬೀದರ್ನ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ಪನ್ನಾಳೆ ಹಾಗೂ ಕಲಬುರಗಿಯ ಅಧ್ಯಕ್ಷರಾಗಿರುವ ಶಾಂತಗೌಡ ಕೆ ಪಾಟೀಲ್ ಅವರು ಮಾತನಾಡಿದರು. ನಾವು ಕಲಬುರಗಿ ಮತ್ತು ಬೀದರ್ ಜಿಲ್ಲಾ ಕಬ್ಬು ಕಟಾವು ಯಂತ್ರಗಳ ಮಾಲೀಕರ ಸಂಘ ಇದೆ. ಅದರ ಮುಖಾಂತರ ಏನಪ್ಪ ಅಂದ್ರೆ ಬೀದರ್ ಜಿಲ್ಲಾಧಿಕಾರಿಗಳೇನಪ್ಪ ಅಂದ್ರೆ ಇವತ್ತು ಲೆಟರ್ ಕೊಡ್ಲತ್ತಿದ್ದೆವು. ಬೀದರ್ ಮತ್ತು ಕಲಬುರಗಿ ಜಿಲ್ಲಾ ಕಬ್ಬು ಕಟಾವು ಯಂತ್ರಗಳ ಮಾಲೀಕರ ಸಂಘ ವತಿಯಿಂದ ಸ್ಥಳೀಯ ಕಬ್ಬು ಕಟಾವು ಯಂತ್ರಗಳಿಗೆ ಆದ್ಯತೆ ನೀಡುವ ಬಗ್ಗೆ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಬೀದರ್ ಮತ್ತು ಕಲಬುರಗಿ ಜಿಲ್ಲಾ ಕಬ್ಬು ಕಟಾವು ಯಂತ್ರಗಳ ಮಾಲೀಕರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ತಮ್ಮ ಗಮನಕ್ಕೆ ಈ ಮೂಲಕ ಮನವಿ ಸಲ್ಲಿಸುತ್ತಿದ್ದೇವೆ. ಬೀದರ್ ಮತ್ತು ಕಲಬುರಗಿ ಜಿಲ್ಲೆಯ ಕಬ್ಬು ಕಟಾವು ಹಂಗಾಮಿನ ಸಂದರ್ಭದಲ್ಲಿ ಹೊರ ರಾಜ್ಯಗಳಿಂದ ಹಾಗೂ ಇತರ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಬ್ಬು ಕಟಾವು ಯಂತ್ರಗಳನ್ನು ಆಗಮಿಸುತ್ತಿದ್ದು ಅವರಿಗೆ ಆದ್ಯತೆ ನೀಡಲಾಗುತ್ತಿರುವ ಪರಿಣಾಮ ಸ್ಥಳೀಯವಾಗಿ ಯಂತ್ರಗಳನ್ನು ಖರೀದಿಸಿ ಸಾಲ ಮಾಡಿ ಜೀವನೋಪಾಯ ನಡೆಸುತ್ತಿರುವ ನಮ್ಮ ಜಿಲ್ಲೆಯ ಯಂತ್ರಗಳ ಮಾಲೀಕರಿಗೆ ಕೆಲಸದ ಕೊರತೆ ಉಂಟಾಗುತ್ತದೆ. ಇದರಿಂದ ಯಂತ್ರಗಳ ನಿರ್ವಹಣೆ, ಬ್ಯಾಂಕ್ ಸಾಲ ಮರುಪಾವತಿ ಹಾಗೂ ಕಾರ್ಮಿಕರ ವೇತನ ಪಾವತಿಯಲ್ಲಿ ತೀವ್ರ ಆರ್ಥಿಕ ಸಂಕಷ್ಟ ಎದುರಾಗುತ್ತಿದೆ. ಆದ್ದರಿಂದ ಜಿಲ್ಲೆಯ ರೈತರ ಹಿತಾಸಕ್ತಿ ಮತ್ತು ಸ್ಥಳೀಯ ಕಬ್ಬು ಕಟಾವು ಯಂತ್ರಗಳ ಮಾಲೀಕರ ಜೀವನೋಪಾಯವನ್ನು ಗಮನದಲ್ಲಿಟ್ಟುಕೊಂಡು ಮೊದಲು ಆದ್ಯತೆಯನ್ನು ಕಲಬುರಗಿ ಜಿಲ್ಲೆಯ ಹಾಗೂ ಬೀದರ್ ಜಿಲ್ಲೆಯ ಸ್ಥಳೀಯ ಕಬ್ಬು ಕಟಾವು ಯಂತ್ರಗಳಿಗೆ ನೀಡುವಂತೆ ಹಾಗೂ ಸ್ಥಳೀಯ ಯಂತ್ರಗಳಿಗೆ ಲಭ್ಯತೆ ಇರುವುದರಲ್ಲಿ ಹೊರ ರಾಜ್ಯ ಮತ್ತು ಇತರ ಜಿಲ್ಲೆಗಳಿಗೆ ಯಂತ್ರಗಳಿಗೆ ಅನುಮತಿ ನೀಡುವಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಆದ್ದರಿಂದ ತಾವು ನಮ್ಮ ಸಂಘದ ನ್ಯಾಯಸಮ್ಮತ ಬೇಡಿಕೆಯನ್ನು ಪರಿಗಣಿಸಿ ಸ್ಥಳೀಯ ಕಬ್ಬು ಕಟಾವು ಯಂತ್ರಗಳಿಗೆ ಆದ್ಯತೆ ನೀಡುವ ಕುರಿತು ಅಗತ್ಯ ಆದೇಶ ಹೊರಡಿಸಿ ಜಾರಿಗೆ ತರಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ. ಯಾವ್ಯಾವ ಕಂಪನಿ ಕಾರ್ಖಾನೆಗಳು ಈ ರೀತಿ ಕೆಲಸ ಮಾಡ್ತಾ ಇವೆ ಸರ್? ಈಗ ನೋಡ್ರಿ, ಎಲ್ಲರೂ ಏನಪ್ಪ ಅಂದ್ರೆ ಕಬ್ಬು ಕಟಾವು ಯಂತ್ರ ಮಾಲೀಕರಿದ್ದೇವೆ ಮತ್ತೇನಪ್ಪ ರೈತರಿದ್ದೇವೆ. ಕಬ್ಬು ಕಟಾವು ಏನಪ್ಪ ಅಂದ್ರೆ ಒಂದು ಕಬ್ಬು ಕಟಾವು ಯಂತ್ರ ಮಾಡಬೇಕಂದ್ರೆ 2 ಕೋಟಿ ರೂಪಾಯಿ ಎಸ್ಟಿಮೇಟ್ ಅದ. 2 ಕೋಟಿ ರೂಪಾಯಿ ನಾವು ಬಂಡವಾಳ ಹಾಕ್ತಿವಿ. ಹಾಗಾಗಿ ಏನಾಯ್ತು ಅಂದ್ರೆ ಹೋದ ಸೀಸನ್ ನಲ್ಲಿ 2024-25 ನಮ್ಮ ಕಬ್ಬು ಕಟಾವಿದ್ರು ಯಂತ್ರಗಳಿದ್ರು ಏನಪ್ಪಾ ಅಂದ್ರೆ ಹೊರ ರಾಜ್ಯದಿಂದ ಏನಪ್ಪ ತಮಿಳುನಾಡು ಮತ್ತೇನಪ್ಪ ಅಂದ್ರೆ ಮಹಾರಾಷ್ಟ್ರದಿಂದ ಏನಪ್ಪ ತರಿದ್ರು. ಯಾವಾಗ್ಲೂ ಏನಪ್ಪಾ ಅಂದ್ರೆ 3 ತಿಂಗಳು 4 ತಿಂಗಳು ಏನಪ್ಪಾ ಅಂದ್ರೆ ಒಂದು ಫ್ಯಾಕ್ಟರಿ ಸೀಸನ್ ನಡೀತಿತ್ತು. ಹೋದ ವರ್ಷ ಏನಪ್ಪಾ ಅಂದ್ರೆ 58 ದಿನದಲ್ಲಿ ಏನಪ್ಪಾ ಅಂದ್ರೆ ನಮ್
ಒಂದು ಆಪರೇಟರ್ ಏನಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ UP ಮತ್ತು ಬಿಹಾರ್ಲಿಂದ ತರಿಸಿ ಅವ್ರಿಗೆ ಅವ್ರ ಪಗಾರ ಕೊಡ್ಬೇಕಂದ್ರೆ 70ರಿಂದ ಏನಪ್ಪ 1 ಲಕ್ಷ ರೂಪಾಯಿ ಏನಪ್ಪ ಅಂದ್ರೆ ನಾವು ಪೇಮೆಂಟ್ ಕೊಡ್ಬೇಕಾಗ್ತದೆ. ಹಾಗಾಗಿ ಹೋದ್ರೆ ಸರ್ ನಮಗೇನಪ್ಪ ಅಂದ್ರೆ ಎಲ್ಲರೂ ಎಷ್ಟು ಜನ ಇದ್ದು ಎಲ್ಲರೂ 2-3 ಎಕರೆ ಏನಪ್ಪ ಅಂದ್ರೆ ಜಮೀನು ನಾವು ಮಾರಿಬಿಟ್ಟು, ಯಾಕಂದ್ರೆ ಬ್ಯಾಂಕ್ ಲೋನ್ 0.9% ಅಂದ್ರೆ 2 ಕೋಟಿಗೆ ಏನಪ್ಪ ಅಂದ್ರೆ ನಮ್ಗೆ 13 ಲಕ್ಷ ರೂಪಾಯಿ ಮೇಲೆ ಏನಪ್ಪ ಇಂಟ್ರೆಸ್ಟ್ ಕಟ್ಟಬೇಕಾಗ್ತದೆ ಅಸಲು ಬಿಟ್ಟು. ಹಾಗಾಗಿ ಕಳಕಳಿಯ ಮನವಿಯನ್ನು ಮಾಡ್ಕೊಂಡು ಏನಪ್ಪ ಅಂದ್ರೆ ನಾವು ಇವಾಗ ಸರ್ ಏನೋ ಮತ್ತು ಬೀದರ್ನಲ್ಲಿ ಏನಪ್ಪ ಅಂದ್ರೆ ನಮ್ಮ ಫ್ಯಾಕ್ಟ್ರಿಗಳಿಗೆ ನಮ್ಮ ರೈತರಿಗೆ ಆದ್ಯತೆ ಕೊಡಿ. ನಮ್ಮ ಬೀದರ್ ಜಿಲ್ಲೆ ಲೋಕಲ್ ಗುಲ್ಬರ್ಗ ಆಗಲಿ ಬೀದರ್ ಆಗಲಿ ನಮ್ಮ ಮಷಿನ್ಗಳು ನಿಮ್ಗೆ ಎಷ್ಟು ಬೇಕು ಅಷ್ಟು ಏನಪ್ಪ ಅಂದ್ರೆ ಎಷ್ಟು ಅನ್ಬೇಕು ಪರ್ ಡೈಲಿ ಎಷ್ಟು ಅನ್ಬೇಕು ಅಷ್ಟು ಏನಪ್ಪ ಅಂದ್ರೆ ಕಬ್ಬು ಕಟಾವು ನಮ್ಮ ಹತ್ರ ತಗೊಂಡ್ರೆ ಏನಪ್ಪ ಅಂದ್ರೆ ಈ ಒಂದು ಕಬ್ಬು ಕಟಾವು ಮಾಡಿ ಯಂತ್ರ ಹೋಗ್ತು ಅಂದ್ರೆ 3 ದಿನ ಆಕ್ಚುಲಿ ರೂಲ್ಸ್ ಪ್ರಕಾರ ಏನಪ್ಪ ಅಂದ್ರೆ ಶುಗರ್ ಕೇನ್ ಆಕ್ಟ್ ರೂಲ್ಸ್ ಪ್ರಕಾರ ಏನಪ್ಪ ಕಬ್ಬು ಕಟಾವ್ ಆಗಿಂದು ಕಟಿಂಗ್ ಏನು ಕಬ್ಬು ಇರ್ತಲ್ಲ ಸರ್, ಅದು ಏನಪ್ಪ ಅಂದ್ರೆ 4 ತಾಸು ಒಳಗಾಗಿ ಏನಪ್ಪ ಅನ್ಲೋಡ್ ಆಗಿ ಬರಬೇಕು. ಹಾಗಾಗಿ ಹೋದರ್ಸಿ ಇವ್ರು ಏನ್ ಮಾಡಿದ್ರು ಅಂದ್ರೆ 2 ದಿನ ಜಾಮೀನು ಮಾಡಿದ್ರು ನಮ್ಗೆ. ಈ ಕಡೆ ಮಷೀನು ನಿಂತಿತ್ತು, ಈ ಕಡೆ ರೈತರದ್ದು ಏನಪ್ಪ ಅಂದ್ರೆ ಕಬ್ಬು ಏನಪ್ಪ ಇಳುವರಿ ಕಡಿಮೆ ಬಂತು. ಹಾಗಾಗಿ ಏನಪ್ಪ ಅಂದ್ರೆ ಇದ್ರಲಿಂದ ಹೊರ ರಾಜ್ಯದಿಂದ ಮಷಿನ್ ತರೋದ್ರಿಂದ ಏನಪ್ಪ ಅಂದ್ರೆ ಒಂದು ರೈತರಿಗೆ ಭೀ ಅನ್ಯಾಯ ಆಗ್ಲತ್ತದ, ಇದ್ದಿಂದ ಏನಪ್ಪ ಅಂದ್ರೆ ಇಲ್ಲಿ ಲೋಕಲ್ ಯಂತ್ರ ಮಾಲೀಕರಿಗೆ ಭಾಳ ಅನ್ಯಾಯ ಆಗ್ಲತ್ತ. ಹಾಗಾಗಿ ರಿಕ್ವೆಸ್ಟ್ ಮಾಡಿ ನಾವೇನಪ್ಪ ಅಂದ್ರೆ ಕೇಳ್ಕೊಳ್ಳೋದೇನಂದ್ರೆ ಇಲ್ಲಿಂದು ಎಲ್ಲ ಕಾರ್ಖಾನೆ ಮಾಲೀಕರಿಗೆ ಮತ್ತು ಇಲ್ಲಿನ ಜಿಲ್ಲಾಧಿಕಾರಿಗಳು ಮೆಮೊರನ್ನು ಕೊಟ್ಟಿವಿ. ಆದಷ್ಟು ಮಟ್ಟಿಗೆ ನಮಗೇನಪ್ಪ ಅಂದ್ರೆ ನಮ್ಮ ಜೀವ ಉಳಿಸಬೇಕು. ಇಲ್ಲಿನ ಯಂತ್ರಗಳ ಮಾಲೀಕರಿಗೆ ಏನಪ್ಪ ಅಂದ್ರೆ ಒಂದು ಕೆಲಸ ಕೊಟ್ಟು ಏನಪ್ಪ ಅಂದ್ರೆ ಒಳ್ಳೆ ರೀತಿಯಿಂದ ಏನಪ್ಪ ಅಂದ್ರೆ ಕೆಲಸ ಕೊಟ್ಟು ಇದು ಮಾಡ್ಬೇಕಂತೇಳಿ ಈ ಕಳಕಳಿ ಏನಪ್ಪ ಅಂದ್ರೆ ಮನವಿ ಮಾಡ್ಕೊಂಡಿದ್ದೀವಿ. ಇವತ್ತು ನಾವು 1 ಎಕರೆ ಕಟಾವಿಗೆ ನೀವು ಲೋಕಲ್ದವರು ಫ್ಯಾಕ್ಟ್ರಿ ಅವರು ಟನ್ ಮೇಲೆ ಕೊಡ್ತಾರೆ. ನಮಗೇನಪ್ಪ ಫ್ಯಾಕ್ಟ್ರಿ ಏನಪ್ಪ ಅಂದ್ರೆ ರೈತರಿಂದ ಯಾವ ದುಡ್ಡು ತಗೊಂಡ್ರೆ ಪರ್ ಫ್ಯಾಕ್ಟ್ರಿ ಏನಪ್ಪ ಪರ್ ಟನ್ನಿಗೆ ಏನಪ್ಪ 400ರಿಂದ 500 ತನಕ ಅವರೇ ಕೊಡ್ತಾರೆ. ನಮ್ಗೆ ಫ್ಯಾಕ್ಟ್ರಿದವ್ರು ಕೊಡ್ತಾರೆ, ರೈತರಿಂದ ₹1 ಯಾರು ಅವರಿಗೆ ಫ್ಯಾಕ್ಟ್ರಿದವರು ಅವ್ರಿಗೆ ಎಷ್ಟು ಕೊಡ್ತಾ ಇದ್ದಾರೆ? ಯಾರಿಗೆ? ಹೊರ ರಾಜ್ಯದವರು ಅವ್ರಿಗೂ ಸೇಮೆ ಕೊಡ್ತಾರೆ, ಅವ್ರಿಗೂ ಸೇಮೆ ಕೊಡ್ತಾರೆ. ಇಲ್ಲಿ ರೈತರದ ಕಬ್ಬಿನ ರೇಟ್ ಏನಿದೆ ಅದು ಸಪ್ರೇಟ್ ಇದೆ, ಇದು ನಮ್ಮ ಹಾರ್ವೆಸ್ಟಿಂಗ್ ರೇಟ್ ಏನಿದೆ ಸಪ್ರೇಟ್. ಅದೇ ಹಾರ್ವೆಸ್ಟಿಂಗ್ ರೇಟು ಅವರು ಹೊರ ರಾಜ್ಯದ ಯಂತ್ರಿಕರಿಗೆ ಎಷ್ಟು ಕೊಡ್ತಾ ಇದ್ದಾರೆ? ಎಲ್ಲರಿಗೂ ಸೇಮ್ ಇದೆ. ಅವ್ರಿಗೆ ಹೆಚ್ಚುವರಿಯಾಗಿ ಅವ್ರು ಟ್ರಾನ್ಸ್ಪೋರ್ಟ್ ಕೊಡ್ತಾರೆ ಸರ್. ಸೇಮ್ ಕರೆಯಂತ ಕಾರಣ ಏನು? ಕಾರಣ ಏನಂದ್ರೆ ಆಯಾ ಫ್ಯಾಕ್ಟ್ರಿಗಳು MD ಏನಪ್ಪ ಅಂದ್ರೆ ಹೊರ ರಾಜ್ಯದವ್ರು ಇರ್ತಾರೆ ಸರ್. ಅಲ್ಲಿ ಆ ಸ್ಟೇಟ್ಲಿಂದ ಅವರಿಗೆ ಟೈಅಪ್ ಇರ್ತದೆ ಸರ್. ಮತ್ತು ಅದು ಯಂತ್ರಗಳ ಮಾಲೀಕರಿಗೆ ಏನಪ್ಪ ಅಂದ್ರೆ ಅವ್ರು ಟೈಅಪ್ ಇರ್ತದೆ, ಒಂದು ಏನೋ ಸಿಸ್ಟಮ್ ಇರ್ತದೆ. ಆ ತರ ಏನಪ್ಪ ಅಂದ್ರೆ ಅಲ್ಲಿಂದ ಒಂದು 5-10 ಹಿಂಗೆ ಏನಪ್ಪ ಅಂತ ತರಿಸ್ಕೊತಾರೆ. ಅದೇ ಕಾರಣ ಎಂಡಗಡೆಗೆಲ್ಲ ಸ್ಟಾರ್ಟ್ ಆಗಿರ್ತಾವ, ಅದ್ರ ಮಧ್ಯೆ ಇಲ್ಲಿ ನಮ್ ನಡೆಸಿ ಮತ್ತೆ ಅಲ್ಲೂ ನಡೆಸ್ತಾರೆ. ಈಗ ಅವ್ರು ನೋಡಿದ್ರೆ ಜನವರಿ ಫೆಬ್ರವರಿ ತನಕ ಇಲ್ಲಿ ನಡೆಸ್ತಾರೆ. ಅದಾದ ನಂತರ ಎಲ್ಲ ಸ್ಟಾರ್ಟ್ ಆದವ್ರು ಇವ್ರಿಗೆ ಮತ್ತೆ. ಹಾಗಾಗಿ ಇಲ್ಲಿ 3 ತಿಂಗಳು ನಡೆಸಿ ಮತ್ತೆ ಅಲ್ಲಿ 4 ತಿಂಗಳು ನಡೆಸ್ತಾರೆ. ನಮ್ಗೆ ಇಲ್ಲಿ 3 ತಿಂಗಳು ನಡ್ಲಿಕ್ಕೆ ಏನಪ್ಪ ಅಂದ್ರೆ 2 ಕೋಟಿ ರೂಪಾಯಿ ಏನಪ್ಪ ನಮ್ ದಂಡ ವಸೂಲಿ ಮಾಡೋದಲ್ಲ ನಮ್ಗೆ ಇಲ್ಲಿ. ಹಾಗಾಗಿ ಏನಪ್ಪ ಅಂದ್ರೆ ಭಾಳ ಸಂಕಟದಾಗಿದ್ದೇವೆ ನಾವು ಎಲ್ಲ ಏನಪ್ಪ ಅಂದ್ರೆ ಯಂತ್ರಗಳ ಮಾಲೀಕರು. ಇವತ್ತೇನಪ್ಪ ಅಂದ್ರೆ ಗುಲ್ಬರ್ಗ ಯೂನಿಯನ್ ನಮ್ಮದು ಶಾಂತನಗೌಡ ಪಾಟೀಲ್ ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಏನಪ್ಪ ಅಂದ್ರೆ ಇವತ್ತು ಕಳಕಳಿಯ ಮನೆ ಮಾಡಿದ್ವಿ. ಗುಲ್ಬರ್ಗನಲ್ಲಿ ಭೀ DC ಅವರಿಗೆ ಕೊಟ್ಟಿವಿ ಮತ್ತು ಬಿಜಾಪುರ್ನಲ್ಲಿ ಭೀ ಕೊಟ್ಟಿವಿ. ಅವ್ರನ್ನೂ ಎಲ್ಲ ಅಲ್ಲಿ ರೈತರು ಅಲ್ಲಿ ಫ್ಯಾಕ್ಟ್ರಿಗಳಿಗೆ ಭೀ ಕೊಟ್ಟಿವಿ. ಅವ್ರಿಗೆ ಎಲ್ಲ ಏನಪ್ಪ ಅಂದ್ರೆ ಲೋಕಲ್ದವ್ರಿಗೆ ಕೋಆಪ್ರೇಟ್ ಮಾಡ್ತೀವಿ ಅಂತಂದ್ರೆ ಈ ನಂಬಲ್ಲಿ ಭೀ ಏನಪ್ಪ ಅಂದ್ರೆ ಬೀದರ್ದಾಗ ಏನಪ್ಪ ಅಂದ್ರೆ ಇವತ್ತು ಏನಪ್ಪ ಟೈಮ್ ತೆಗೆದು ಕೊಟ್ಟಿವಿ. ಹಾಗಾಗಿ ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಏನಪ್ಪ ಅಂದ್ರೆ ಮತ್ತೊಮ್ಮೆ ಏನಪ್ಪ ಮನವಿ ಹೇಳೋದೇನಪ್ಪ ಇಡೀ ನಮ್ಮ ಬೀದರ್ ಜಿಲ್ಲೆಯ ಏನಪ್ಪ ಎಷ್ಟು ಯಂತ್ರಗಳವ ಅವ್ರಿಗೆ ಏನಪ್ಪ ಅಂದ್ರೆ ಕೆಲಸ ಕೊಟ್ಟು ಏನಪ್ಪ ಅಂದ್ರೆ ಒಳ್ಳೆ ರೀತಿಯಲ್ಲಿ ಏನಪ್ಪ ನಡ್ಕೊಂಡು ಹೋಗ್ಬೇಕಂತ ತಿಳಿಸ್ತಾ ಇದ್ದೀವಿ. ಬೀದರ್ನಲ್ಲಿ 22 ಸರ್. ಬೀದರ್ನಲ್ಲೆಲ್ಲ ಸ್ಥಳೀಯರೇ ಇದ್ದಾರಲ್ಲ ಸರ್, ಯಾರ್ಯಾರಿಗೆ ನೀವು ಮನವರಿಕೆ ಮಾಡಿದ್ರಿ? ಎಲ್ಲರಿಗೂ ಮಾಡಿದ್ವಿ. ಈಗ ನಾವು ಪತ್ರವನ್ನು ಕೊಡ್ತಾ ಇದೀವಿ ಸರ್ ಎಲ್ಲರಿಗೂ. ಈಗಾಗಲೇ ಗುಲ್ಬರ್ಗ ಜಿಲ್ಲಾಧಿಕಾರಿ ನಾವೇನು ಮನವಿ ಸಲ್ಲಿಸಿದ್ದೀವಿ. ಅದಕ್ಕೂ ಮುಂಚೆನೆ ಆಳಂದಲ್ಲಿರುವಂಥ NSL ಶುಗರ್ ಫ್ಯಾಕ್ಟ್ರಿ ಅವರು ಒಂದು ನಿರ್ಧಾರ ಮಾಡಿದ್ದಾರೆ. ಆಲ್ರೆಡಿ ಅವರು ಲೋಕಲ್ ಮಷೀನ್ ಓನರ್ಸ್ಗೆ ಕರೆದು ಮೀಟಿಂಗು ಮಾಡಿದ್ದಾರೆ. ಅವರು ಭರವಸೆ ಕೊಟ್ಟಿದ್ದಾರೆ, ನಾವು ಸ್ಥಳೀಯವಾಗಿರುವಂಥ ಕಬ್ಬು ಕಟಾವು ಯಂತ್ರಗಳಿಗೆ ಆದ್ಯತೆ ಕೊಡ್ತೀವಿ. ಇನ್ನೂ ಅದಕ್ಕೋಸ್ಕರ ನಾವು ಆಲ್ರೆಡಿ ಮೀಟಿಂಗ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಅವರೊಬ್ಬರು ಸ್ಪಂದಿಸಿದ್ದಾರೆ. ಅದೇ ಥರ ಎಲ್ಲ ಕಾರ್ಖಾನೆಯವರು ಸ್ಪಂದಿಸಿದರೆ ಇಲ್ಲಿಯ ಕಬ್ಬು ಕಟಾವು ಯಂತ್ರ ಮಾಲೀಕರಿಗೆ ಯಾವುದೇ ರೀತಿಯ ಸಂಕಷ್ಟ ಬರೋದಿಲ್ಲ ಅನ್ನೋ ಒಂದು ಇದು ಇದೆ ಸರ್. ಇವಾಗ ಬಾಬುಗೌಡ ಅಂತ ಗುಲ್ಬರ್ಗ ಜಿಲ್ಲಾ ಕಬ್ಬು ಕಟಾವು ಯಂತ್ರ ಮಾಲೀಕರ ಸಂಘದ ಕಾರ್ಯದರ್ಶಿಗಳು ಈಗಾಗಲೇ ಬೆಸ್ನೂರು ಫ್ಯಾಕ್ಟರಿ ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ. ಅದೇ ಥರ ಎಲ್ಲ ಕಾರ್ಖಾನೆಯವರು ತೊಗೋಬೇಕು ಅನ್ನೋದು ತಮ್ಮ ಮೂಲಕ ನಮ್ಮ ಮನವಿ ಸರ್ ಎಲ್ಲ ಕಾರ್ಖಾನೆಗಳಿಗೂ. ಮತ್ತು ನಾವು ಇದು ಮನವಿ ಏನಪ್ಪ ಜಿಲ್ಲಾಧಿಕಾರಿಗಳ ಮುಖಾಂತರ ಏನಪ್ಪ ಎಲ್ಲ ನಮ್ಮ ಬೀದರ್ ಡಿಸ್ಟ್ರಿಕ್ನಲ್ಲಿ ಎಷ್ಟು 4 ಫ್ಯಾಕ್ಟ್ರಿ ಅವ್ರಿಗೆಲ್ಲರಿಗೆ ಏನಪ್ಪ ಅಂದ್ರೆ ಮನವಿ ಪತ್ರ ಏನಪ್ಪ ಅಂದ್ರೆ ತರಿಸ್ತೀವಿ ಸರ್. ನನ್ನ ಹೆಸರು ಅನಿಲ್ ಪೊನಾಳೆ ಅಂತೇಳಿ ಬೀದರ್ದು ಕಬ್ಬು ಕಟಾವು ಯಂತ್ರಗಳ ಮಾಲೀಕರು ಸಂಘ.